ಆದರೆ ಇವತ್ತು ವಿಶೇಷವಾಗಿ ಈ ಒಂದು PLD ಬ್ಯಾಂಕ್ ಇವತ್ತು ಸುಮಾರು ವರ್ಷಗಳಿಂದ JDS ಮತ್ತು BJP ತೆಕ್ಕೆಯಲ್ಲಿತ್ತು. ಇದನ್ನು ಇವತ್ತು ಒಂದು ಶುಭ ದಿನ ಅಂತ ಹೇಳ್ಬೋದು, ರೈತರ ಶುಭ ದಿನ ಅಂತ ನಾವು ಹೇಳಬೇಕಾಗ್ತದೆ. ಯಾಕೆಂದರೆ ರೈತರಿಗೆ 30 ವರ್ಷಗಳಿಂದ ಯಾವುದೇ ಸಾಲ ಸೌಲಭ್ಯ ಸಿಕ್ಕಿಲ್ಲ. ಎಷ್ಟೋ ಸದಸ್ಯರು ಇವತ್ತು ವಂಚಿತರಾಗಿದ್ದಾರೆ, ಎಷ್ಟೋ ರೈತರು ವಂಚಿತರಾಗಿದ್ದಾರೆ. ಆ ವಂಚಿತರಾಗಿ ರೈತರನ್ನು ಇವತ್ತಿರ್ತಕ್ಕಂಥ ನಮ್ಮ ರಾಜ್ಯದಲ್ಲಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಇವತ್ತು ಅಧಿಕಾರದಲ್ಲಿದೆ. ಇವತ್ತು ನಮ್ಮ ಪಕ್ಷದ ನಾಯಕರಾಗಿರ್ತಕ್ಕಂಥ ಪ್ರಿಯಾಂಕಾ ಖರ್ಗೆ ಇವತ್ತು ಕರ್ನಾಟಕ ಸರ್ಕಾರದ IT-BT ಮತ್ತು ಪಂಚಾಯತ್ ಸಚಿವರಾಗಿ ಕ್ಯಾಬಿನೆಟ್ ದರ್ಜೆ ಸಚಿವರಾಗಿ ಕೆಲಸ ಮಾಡ್ತಿದ್ದಾರೆ. ಅವರ ಒಂದು ಆದೇಶದ ಮೇರೆಗೆ ಈ ಯಾವುದು ಇವತ್ತು ಬಿದ್ದಿರ್ತಕ್ಕಂಥ ಈ ಒಂದು ಬ್ಯಾಂಕ್ ಇವತ್ತು ಅಲ್ಲಿರ್ತಕ್ಕಂಥ ಲೋಪದೋಷಗಳನ್ನು ತಿದ್ದುಪಡಿ ಮಾಡಿ ಕಾಂಗ್ರೆಸ್ ಪಕ್ಷದ ಪರವಾಗಿರ್ತಕ್ಕಂಥ ಇರ್ಬೋದು. ಇವತ್ತು ನಮ್ಮ ಎಲ್ಲ ಸಮಾಜ ರೈತರಿಗೆ ಇವತ್ತು ನ್ಯಾಯ ಕೊಡಿಸ್ತಕ್ಕಂಥ ಶಕ್ತಿಯನ್ನು ನಮಗೆ ಅಧ್ಯಕ್ಷರಿಗೂ ಮತ್ತು ವಿಪಕ್ಷ ಘಟಕದವರಿಗೆ ಸಹ ಅಧ್ಯಕ್ಷ ಉಪಾಧ್ಯಕ್ಷ ಮಾಡಿದರು. ಸರ್ವ ಸದಸ್ಯರು ನಾವು ಕೂಡಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಪ್ರತಿಯೊಬ್ಬ ರೈತರಿಗೆ ನ್ಯಾಯ ಕೊಡಿಸ್ತಕ್ಕಂಥ ವ್ಯವಸ್ಥೆಯನ್ನು, ಪ್ರತಿಯೊಬ್ಬರಿಗೆ ಸಾಲ ಸೌಲಭ್ಯ ಕೊಡ್ತಕ್ಕಂಥದ್ದನ್ನು ಕಾನೂನಿನ ಮುಖಾಂತರ ಕೊಡ್ತಕ್ಕಂಥ ನಾವು ವ್ಯವಸ್ಥೆ. ಯಾಕಂದರೆ ಭಾಳ ಪ್ರಾಮುಖ್ಯವಾಗಿದೆ PLD ಬ್ಯಾಂಕ್ ಅಂದ್ರೆ ಸಾಮಾನ್ಯ ಇದಲ್ಲ. ಇವತ್ತು PLD ಬ್ಯಾಂಕ್ ಚಿತ್ತಾಪುರದಲ್ಲಿ ಆದೋ ಇಲ್ಲ ಎಂಬುದಿತ್ತು. ಆದರೆ ಇವತ್ತು ಅದನ್ನು ಪ್ರತಿಯೊಬ್ಬ ಸಾಮಾನ್ಯ ಜನರಿಗೆ ಗುರುತು ಮಾಡಿರ್ತಕ್ಕಂಥದ್ದು ಏನಾದರೆ ಕಾಂಗ್ರೆಸ್ ಪಕ್ಷದ ನಾಯಕರಾದ ಅವರು ಮಾಡಿರ್ತಕ್ಕಂಥದ್ದು. ಇವತ್ತು ಎಲ್ಲ ನಾವು ಕಾಂಗ್ರೆಸ್ ಪಕ್ಷದ ನಿರ್ದೇಶಕರಿರ್ಬೋದು, ಕಾಂಗ್ರೆಸ್ ಅಧ್ಯಕ್ಷ ಉಪಾಧ್ಯಕ್ಷರಿರ್ಬೋದು, ನಾವೆಲ್ಲರೂ ಕೂಡಿಕೊಂಡು ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕ ಪ್ರಿಯಾಂಕಾ ಖರ್ಗೆ ಅವರ ಮತ್ತು ನಮ್ಮ ಪಕ್ಷದ ಎಲ್ಲ ಮುಖಂಡರು, ಇವತ್ತು ನಮ್ಮ ರಮೇಶ್ ಮರಗಳು ಇರ್ಬೋದು, ಅನೇಕ ಇಲ್ಲಿರ್ತಕ್ಕಂಥ ಮುಖಂಡರ ನೇತೃತ್ವದಲ್ಲಿ ಸಲಹೆಯನ್ನು ತೆಗೆದುಕೊಂಡು ಇವತ್ತು ಈ ಬ್ಯಾಂಕನ್ನು ಇವತ್ತು ಪುನಶ್ಚೇತನ ಮಾಡಿ ಸಾಮಾನ್ಯ ರೈತರಿಗೆ ನ್ಯಾಯ ಕೊಡ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ. ಈ ಸಂದರ್ಭದಲ್ಲಿ ನಾನು ಸಹ ಪಕ್ಷಕ್ಕೆ ಚಿರಋಣಿ ಆಗಿರುತ್ತೇನೆ. ಯಾಕಂದರೆ ನಾನು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಇವತ್ತು ಸುಮಾರು ವರ್ಷಗಳಿಂದ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚಿನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಕೆಲಸ ಮಾಡಿರ್ತಕ್ಕಂಥದ್ದನ್ನು ಇವತ್ತು ನಮ್ಮ ಇಲ್ಲಿರ್ತಕ್ಕಂಥ ಕಾರ್ಯಕರ್ತರು ಗುರ್ತದೆ. ಎಲ್ಲರೂ ಸಹ ನನಗೆ ಸಹಾಯ ಸಹಕಾರ ಮಾಡಿದರು. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಸಹ ಇವತ್ತು ನಮಗೆ ಸಹಾಯ ಸಹಕಾರ ಮಾಡ್ತಕ್ಕಂಥದ್ದು ಕಾರ್ಯಕರ್ತರದ ಮುಖಂಡರದ ನಾವ್ಯಾಕೋ ಪಕ್ಷದ ಶಿಸ್ತಿನ ಸಿಬ್ಬಂದಿ ಕೆಲಸ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮನ್ನು ಇವತ್ತು PLD ಬ್ಯಾಂಕಿನ ಅಧ್ಯಕ್ಷರಾಗಿ ಇವತ್ತು ಕೆಲಸ ಮಾಡಿ ಅಧಿಕಾರ ಕೊಟ್ಟಿರ್ತಕ್ಕಂಥದ್ದನ್ನು ಮುಂದೆ ಕೆಲವು ದಿನಗಳಲ್ಲಿ ನಮ್ಮ ಪಕ್ಷದ ಮುಖಂಡರ ನೇತೃತ್ವದಲ್ಲಿ ಅಧಿಕಾರ ಸ್ವೀಕಾರ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ನಮ್ಮ ಪಕ್ಷದ ನಾಯಕರಾಗಿದ್ದ ಜಿಲ್ಲಾ ಉಸ್ತುವಾರಿ ಸಚಿವರು ಪ್ರಿಯಾಂಕಾ ಖರ್ಗೆ ಅವರ ನೇತೃತ್ವದಲ್ಲಿ ಅಧಿಕಾರ ಸ್ವೀಕಾರ ಮಾಡ್ತಕ್ಕಂಥದ್ದನ್ನು ಸಹ ಎಲ್ಲರ ಮುಖಂಡರು ಕೂಡಿಕೊಂಡು ಚರ್ಚೆ ಮಾಡಿ ಒಂದು ತಾರೀಖನ್ನು ನಿಗದಿ ಮಾಡಿ ಒಂದು ದೊಡ್ಡ ಪ್ರಮಾಣದಲ್ಲಿ ಕೆಲಸವನ್ನು ಮಾಡ್ತಕ್ಕಂಥದ್ದು ನಮ್ಮ ಉದ್ದೇಶದ. ಯಾಕಂದರೆ ಇವತ್ತು ನಮ್ಮ ಪಕ್ಷದ ಎಲ್ಲ ಮುಖಂಡರು ಸಹಿತ ಮತ್ತು ನಾಗರೆಡ್ಡಿಗೌಡರು ಪಾಟೀಲ್ ಹಿಡ್ಕೊಂಡು ಎಲ್ಲ ಬ್ಲಾಕ್ ಅಧ್ಯಕ್ಷರು ಹಿಡ್ಕೊಂಡು ಇವತ್ತು 6 ತಿಂಗಳಿಂದ ಆ ಬ್ಯಾಂಕಿನ ಒಂದು ಅವ್ಯವಸ್ಥೆಯನ್ನು ಬಯಲಿಗೆಳೆದು ಇವತ್ತು ಆ ಬ್ಯಾಂಕಿನಲ್ಲಿ ಆಡಳಿತಾಧಿಕಾರಿಯನ್ನು ನೇಮಿಸಿ ಇವತ್ತು ಆ ಬ್ಯಾಂಕನ್ನು ಇವತ್ತು ಎಲ್ಲ ಮೆಂಬರ್ಸ್ ಸದಸ್ಯತ್ವವನ್ನು ಆಗಲಿ ಮತ್ತು ಇದು ಕ್ಷೇತ್ರಗಳನ್ನು ಆಗಲಿ ಮತ್ತು ಎಲ್ಲ ವಿವಿಧ ರೀತಿಯಿಂದ ಚುನಾವಣೆಯಲ್ಲಿ ಇವತ್ತು ಪ್ರಕ್ರಿಯೆಯನ್ನು ಮಾಡಿ 10 ಕ್ಷೇತ್ರಗಳನ್ನು ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳನ್ನು ಅವಿರೋಧವಾಗಿ ಆಯ್ಕೆ ಮಾಡಿ ಇವತ್ತು ನಿರ್ದೇಶಕರನ್ನು ಮಾಡಿದರು. 2 ಕ್ಷೇತ್ರಗಳಲ್ಲಿ ಮಾತ್ರ ತಮಗೆಲ್ಲ ಗೊತ್ತಿರುವಂತೆ ಚುನಾವಣೆ ನಡೆದಿದೆ. ಅದರಲ್ಲಿ ಒಂದು ಕ್ಷೇತ್ರ ಸಾಲಗಾರರಲ್ಲದ ಕ್ಷೇತ್ರ, ಒಂದು ಚಿತ್ತಾಪುರ ತಾಲೂಕಿನ ದೊಡ್ಡ ಕ್ಷೇತ್ರ. ಇವತ್ತು ಆ ಸಾಲಗಾರರ ಕ್ಷೇತ್ರ ಚಿತ್ತಾಪುರ ತಾಲೂಕು ಮತ್ತು ಕಾಳಗಿ ತಾಲೂಕು ಮತ್ತು ಶಾಬಾದ್ ತಾಲೂಕಿನ ಮತದಾರರು ಸಹಿತ ಆ ಸಾಲಗಾರರಲ್ಲದ ಕ್ಷೇತ್ರದಲ್ಲಿ ಬರ್ತಾರೆ. ಆ ಚುನಾವಣೆಯನ್ನು ಸಹಿತ ನಮ್ಮ ಎದುರಿನ BJP ಅಭ್ಯರ್ಥಿ, ಪ್ರಬಲ ಅಭ್ಯರ್ಥಿ, ಅವ್ರ ಸ್ವಂತ ಓಟೆ ಒಂದು 20-25 ನಾನು ಸಹಿತ ಈ ಚಿತ್ತಾಪುರದಲ್ಲಿ ಬಂದು ನಮ್ಮ ಬ್ಲಾಕ್ ಅಧ್ಯಕ್ಷರು ಮತ್ತು ನಾಗರೆಡ್ಡಿಗೌಡರು, ರಮೇಶ್ ಮರಗಳವರು ಎಲ್ಲರೂ ಸಹಿತ ನನ್ನನ್ನು ಚುನಾವಣೆಯಲ್ಲಿ ನಿಲ್ಲಿಸಿ ಇವತ್ತು ನನ್ನನ್ನು ಆಯ್ಕೆಯನ್ನು ಮಾಡಿ ಇವತ್ತು ಜಿದ್ದಾಜಿದ್ದಿನ ಎಲೆಕ್ಷನ್ ಮಾಡಿಸಿ ಇವತ್ತು ಗೆಲ್ಲಿಸಿ ಇವತ್ತು ಪಕ್ಷ ಮತ್ತು ಪ್ರಿಯಾಂಕ್ ಸಾಹೇಬರು ಮತ್ತು ಎಲ್ಲರೂ ಸಹಿತ ಇವತ್ತು ಉಪಾಧ್ಯಕ್ಷರನ್ನಾಗಿ ಮಾಡಿದ್ದಾರೆ. ಇವತ್ತು ನಾವು ಆ ಬ್ಯಾಂಕಿಗೆ ಹೋಗಿ ಇವತ್ತು ಭಾಳ ಕೆಲಸ ಮಾಡಿದ್ವಿ. ಇವತ್ತು ಅನೇಕ ರೀತಿಯಂಥ ಬ್ಯಾಂಕಿನಲ್ಲಿ ಸಿಗುವ ಸೌಲಭ್ಯಗಳನ್ನು ರೈತರಿಗೆ ಎಷ್ಟೆಷ್ಟು ಸೌಲಭ್ಯಗಳು ಸಿಗಬೇಕು ಆ ರೈತರನ್ನು ಸೌಲಭ್ಯಗಳನ್ನು ಕೊಡಲಿಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿ ಇವತ್ತು ಆ ಬ್ಯಾಂಕಿನ ಸೌಲಭ್ಯವನ್ನು ಇವತ್ತು ರೈತರಿಗೆ ಮುಗಿಸ್ತೀವಿ. ಇವತ್ತು ಅನೇಕ ರೀತಿಯಿಂದ ಇವತ್ತು ತಮಗೆಲ್ಲ ಗೊತ್ತಿರ್ಬೋದು, ಟ್ಯಾಕ್ಟ್ರಿ ಇರ್ಬೋದು, ಕೃಷಿ ಯಂತ್ರೋಪಕರಣ ಇರ್ಬೋದು, ಗಿರಣಿಗಳು ಇರ್ಬೋದು, ಹೊಲಿಗೆ ಯಂತ್ರಗಳು ಇರ್ಬೋದು, ಅನೇಕ ವಿವಿಧ ರೀತಿಯ ಬ್ಯಾಂಕಿನಲ್ಲಿ ಸೌಲಭ್ಯಗಳನ್ನು ಸಿಗ್ತವೆ.
ಇವತ್ತು ಯಾರಿಗೆ ಕೊಟ್ಟಿದ್ದಾರೆ ಯಾರಿಗೆ ಬಿಟ್ಟಿದ್ದಾರೆ ಗೊತ್ತಿಲ್ಲ ನಮಗೆ. 30 ವರ್ಷಗಳಿಂದ ಆ ಬ್ಯಾಂಕಿಗೆ ನಾವು ಖಾಲಿ ಇಟ್ಟಿಲ್ಲ. ಇವತ್ತು ನಾವು ಸಹಿತ ಭೀಮಣ್ಣ ಅಧ್ಯಕ್ಷರು, ಭೀಮಣ್ಣ ಸಾಲಿ ಅವರು, ಸುನೀಲ್ ಅವರು, ಅನೇಕ ಮುಡುಗರು, ಅಣ್ಣಾರೇಗೌಡರು ಎಲ್ಲರೂ ಸಹಿತ ಇವತ್ತು ಘಟಾನುಘಟಿಗಳ ನಾಯಕರು ಇವತ್ತು ಆ ಬ್ಯಾಂಕಿನ ನಿರ್ದೇಶಕರನ್ನು ನಾವು ಸಹಿತ ಪ್ರಗತಿಯ ಪತ್ರದಲ್ಲಿ ಇವತ್ತು ಆ ಬ್ಯಾಂಕನ್ನು ಒಯ್ಯಬೇಕಂತ ನಮ್ಮ ಪ್ರಿಯಾಂಕ್ ಸಾಹೇಬರ ನೇತೃತ್ವದಲ್ಲಿ ಇವತ್ತು ಇನ್ನೂ 3 ವರ್ಷ ಸರ್ಕಾರ ನಮ್ಮದಿದೆ. ಆ ಬ್ಯಾಂಕನ್ನು ಒಂದು ಹೊಸ, ನಮ್ಮ ಅಧ್ಯಕ್ಷರು ಹೇಳ್ದಂಗೆ ಒಂದು ಹೊಸ ಬಿಲ್ಡಿಂಗನ್ನು ಸಹಿತ ನಾವು ಕಟ್ಟಬೇಕಂತ ಒಂದು ಯೋಜನೆಯನ್ನು, ಅದನ್ನು ಮತ್ತು DCC ಬಿಲ್ಡಿಂಗನ್ನು ಸಹಿತ ನಾವು ಕಟ್ಟಬೇಕಂತ ಯೋಜನೆ ನಮ್ಮಲ್ಲಿದೆ. ಆ ಯೋಜನೆಯನ್ನು ಮುಂದುವರಿಸ್ತಾ ಮುಂದಿನ ದಿನಗಳಲ್ಲಿ ನಾವು ಸಹಿತ ಶಾಸಕರ ಮತ್ತು ಮಂತ್ರಿಗಳು ಸಹಿತ ಅವರಲ್ಲಿ ಕೂಡಿಕೊಂಡು ಚರ್ಚೆ ಮಾಡಿ ಇವತ್ತು ನಿಯೋಗವನ್ನು ಒಯ್ದು ಈ ರೀತಿ ಇದೆ ಈ ಬ್ಯಾಂಕನ್ನು ತಾವೆಲ್ಲ